ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಲೋಕಸೇವಾ ಆಯೋಗದಿಂದ ಕಂಡಕ್ಟ್ ಮಾಡಲಾದಂಥ 313 ಗ್ರೂಪ್ ಸಿ ಈ ಒಂದು ಹುದ್ದೆಗಳ ಬಿಲೋ ಡಿಗ್ರಿ ಲೆವೆಲ್. ಸೊ ಈ ಒಂದು ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು 16 ಮಾರ್ಚ್ 2025 ಕಂಡಕ್ಟ್ ಮಾಡಲಾಗಿತ್ತು. ಸೊ ಈ ಒಂದು ಪರೀಕ್ಷೆಗೆ ಹಾಜರಾದವರು ಮಾತ್ರ ಇದೇ ತಿಂಗಳ ಅಂದರೆ ಆಗಸ್ಟ್ 16 ನಡೆಸಲಾಗುವ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯ ಒಂದು ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಓಕೆ, ಸೊ ನೀವು ತಾವುಗಳಲ್ಲಿ ನೋಡ್ಬೋದು, ಈ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಿರ್ತಾರೆ. ಸೊ ಆ ಒಂದು ಪ್ರಕಟಣೆಯನ್ನು ಕೂಡ ನೋಡ್ಬೋದು. ಮತ್ತು ಸೊ ಈ ಒಂದು ಲಿಂಕ್ ಮುಖಾಂತರ ನೋಡಿ, ಈ ಒಂದು ಲಿಂಕ್ ಮುಖಾಂತರ ತಾವುಗಳು ಆ ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಳ್ಬೋದಾಗಿದೆ. ಸೊ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಒಂದು ಲಾಗಿನ್ ID ಮುಖಾಂತರ ಅಥವಾ ಕ್ರೆಡೆನ್ಷಿಯಲ್ ಮುಖಾಂತರ ನೀವು ಇಲ್ಲಿ ಲಾಗಿನ್ ಆಗಿ ನಿಮ್ಮ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಬೋದಾಗಿದೆ. ಓಕೆನಾ? ಸೊ ಈ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೂಡ ನೀವು ನೋಡ್ಬೋದು ಇಲ್ಲಿ. ಓಕೆನಾ? ಇಲ್ಲಿ ನೋಡಿ, ಜಸ್ಟ್ ಇಯರ್ ಗ್ರೂಪ್ ಸಿ 313 ಹುದ್ದೆಗಳಿಗೆ 16/3 ಅಂದರೆ ಮಾರ್ಚ್ 16 ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾದಂಥ ಅಭ್ಯರ್ಥಿಗಳಲ್ಲೇ ಈ ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿ ಇಲ್ಲದ ಅಭ್ಯರ್ಥಿಗಳಿಗೆ ಮಾತ್ರ. ಸೊ ಈಗೇನು ಒಂದು ವಿನಾಯಿತಿ ನೀಡಿದ್ದಾರೆ, ವಿನಾಯಿತಿ ಅಂದರೆ ಏನಪ್ಪ, ಸೊ ಈಗ 10th 12th ಅಥವಾ ಉನ್ನತ ಮಟ್ಟದ ವಿದ್ಯಾಭ್ಯಾಸದಲ್ಲಿ ಕನ್ನಡ ಭಾಷೆಯನ್ನಾಗಿ ಪಾಸ್ ಮಾಡಿದ್ದಲ್ಲಿ ಅವರಿಗೆ ವಿನಾಯಿತಿ ಇದೆ. ಸೊ ವಿನಾಯಿತಿ ಇಲ್ಲದ ಅಭ್ಯರ್ಥಿಗಳಿಗೆ ಅಂದರೆ ಯಾರು ಕನ್ನಡ ಭಾಷಾಭಾಸವನ್ನು ಅಧ್ಯಯನ ಮಾಡಿಲ್ಲ ಅಂಥವರು ಮಾತ್ರ ಪ್ರಸ್ತುತ ದಿನಾಂಕ 16-18 ಆಗಸ್ಟ್ 16 ಈ ಕನ್ನಡ ಭಾಷಾ ಪರೀಕ್ಷೆಯನ್ನು ನಡೆಸಲಾಗುತ್ತಿದ್ದು, ತಾವುಗಳು ಈ 7-8 ಅಂದರೆ ಈಗ ಆಲ್ರೆಡಿ ಈ ವೆಬ್ಸೈಟ್ನಲ್ಲಿ ಈ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಳ್ಳಲಿಕ್ಕೆ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಓಕೆನಾ? ಸೊ ಈ ಸೈಟ್ ಮುಖಾಂತರ ಈಗಾಗಲೇ ನಿಮಗೆ ತಿಳಿಸಿದ ಹಾಗೆ ಆ ಲಿಂಕ್ ಮುಖಾಂತರ ನೀವು ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಬೋದಾಗಿದೆ. ಓಕೆ, ಸೊ ಇದಿಷ್ಟು ಈ ಗ್ರೂಪ್ ಸಿ ಹುದ್ದೆಗಳ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಇದೇ ಥರದ ನಿರಂತರ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.